ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಹುಲ್ HV ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತ F ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಹುಲ್ HV ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಆರೋಗ್ಯ ರಕ್ಷಣೆ ಅಥವಾ ಆರೋಗ್ಯವಂತ ಚರ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇ ಪ್ರಶ್ನೆ ಅದೇ ಇರುತ್ತೆ ಸರ್, ಆರೋಗ್ಯವಂತ ಚರ್ಮ ಅಂದ್ರೆ ಯಾವುದು? ಅಂದ್ರೆ ಚರ್ಮದ ಈ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ ಅದು ಎಲ್ಲರಿಗೂ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ತೀರಾ ಬೆಳ್ಳಗೆ ಇರುತ್ತೆ, ಎಣ್ಣೆಗೆಂಪಿರುತ್ತೆ, ಎಣ್ಣೆ ಚರ್ಮ ಇರುತ್ತೆ, ಒಣ ಚರ್ಮ ಇರುತ್ತೆ. ಈ ತರ ವಿವಿಧ ಬಗೆಯಲ್ಲಿ ಒಬ್ಬೊಬ್ಬರಿಗೂ ಇರುವಂತಹ ಈ ಚರ್ಮಕ್ಕೆ ಏನೇನೋ ಸಣ್ಣ ಸಣ್ಣ ಕರೆಗಳಾಗುತ್ತೆ, ಒಂದೊಂದು ಏಜ್ಗೂ ಒಂದೊಂದಾಗುತ್ತೆ. ಅದು ಸ್ಕಿನ್ ಟ್ಯಾಗ್ಸ್ ಅಂತ ಹೇಳ್ತೀವಿ, ಗುಳ್ಳೆ ಆಗುತ್ತೆ, ಮೊಡವೆ ಆಗುತ್ತೆ. ಈ ತರ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಚರ್ಮ ಬದಲಾಗ್ತಾನೆ ಇರುತ್ತೆ, ಒಂದೇ ತರ ಇರಲ್ಲ. ಹುಟ್ಟಿದಾಗ ಮಗುವಿನ ಚರ್ಮ ಎಷ್ಟು ಮೃದುವಾಗಿ ಸೂಕ್ಷ್ಮವಾಗಿ ಹೊಳಪಿನಿಂದ ಕೂಡಿರುತ್ತೆ. ಆಮೇಲೆ ಬೆಳೀತಾ ಬೆಳೀತಾ ಅನೇಕ ಬದಲಾವಣೆಗಳಾಗುತ್ತೆ. ಅದು ಮಾಲಿನ್ಯದಿಂದಲೂ ಮತ್ತೆ ಆಹಾರದಿಂದಲೂ ಮತ್ತೆ ನಮ್ಮ ಚಟುವಟಿಕೆಗಳಿಂದಲೂ ಅನೇಕ ಬದಲಾವಣೆಗಳನ್ನ ನಮ್ಮ ಚರ್ಮ ಕಾಣುತ್ತೆ. ಆದ್ರೆ ಒಬ್ಬ ವೈದ್ಯರಾಗಿ ನೀವು ಆರೋಗ್ಯವಂತ ಚರ್ಮ ಅಂತ ಯಾವ್ದನ್ನ ಹೇಳ್ತೀರಾ? ಸುಮಾರು ಜನರಿಗೆ ಚರ್ಮ ಅಂದ ತಕ್ಷಣನೇ ಬರೀ ಸುಂದರವಾಗಿ ಕಾಣೋ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಚರ್ಮ ದೇಹದ ಒಂದು ಬಹುದೊಡ್ಡ ಅಂಗ ಮೊದಲನೇದಾಗಿ. ಆಮೇಲೆ ಅದು ಬರೀ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದಲ್ದಲೆ ನಮಗೆ ಸೋಂಕುಗಳಿಂದ ರಕ್ಷಣೆ, ಅಥವಾ ವಾತಾವರಣದಲ್ಲಿರುವ ಮಾಲಿನ್ಯಗಳಿಂದ ರಕ್ಷಣೆ, ಅಥವಾ ನಮ್ಮ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡೋದಕ್ಕೆ, ಇದೆಲ್ಲದಕ್ಕೂ ಒಂದು ಅತ್ಯುತ್ತಮ ಅಸ್ತ್ರ ನಮ್ಮ ಚರ್ಮ. ಹಾಗಾಗಿ ನಮ್ಮ ಚರ್ಮದ ಆರೋಗ್ಯ ನಾವು ಯಾವತ್ತೂ ಕಡೆಗಣಿಸಬಾರ್ದು. ಆಮೇಲೆ ಅದು ಬರೀ ಸೌಂದರ್ಯಕ್ಕಷ್ಟೇ ಅಲ್ಲ, ನಮ್ಮ ಒಳಗಡೆನ ಆರೋಗ್ಯನ ಸ್ಥಿತಿಯನ್ನು ನಮ್ಮ ಚರ್ಮದಿಂದ ಕಂಡಿಡ್ಕೋಬಹುದು. ಹೌದಾ? ಹೌದು, ಹೇಗೆ? ಖಂಡಿತವಾಗ್ಲು. ಸುಮಾರು ರೋಗಗಳಲ್ಲಿ, ಈಗ ಮಧುಮೇಹ ಇರಲಿ, ಅಥವಾ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆಗಳಾಗ್ಲಿ, ಅಥವಾ ಬೇರೆ ಯಾವ್ದಾದ್ರು ಹೃದಯ ಸಂಬಂಧಿ ಸಮಸ್ಯೆಗಳಾಗ್ಲಿ, ಅದೆಲ್ಲದನ್ನು ನಮ್ಮ ಚರ್ಮದಿಂದ ತಿಳ್ಕೊಬಹುದು. ಹೇಗೆ? ಈಗ ಮಧುಮೇಹ ಅನ್ಕೊಳ್ಳಿ, ಅಥವಾ ಈಗ ಥೈರಾಯ್ಡ್ ಸಮಸ್ಯೆ ಅನ್ಕೊಳ್ಳಿ, ಒಬ್ರೊಬ್ರಿಗೆ ಚರ್ಮದಲ್ಲಿ ಕಡಿತ ಶುರು ಆಗ್ತದೆ. ಆಮೇಲೆ ಮಧುಮೇಹ ಹೇಗೆ ಕಾಣಿಸ್ತದೆ? ಕುತ್ತಿಗೆಯಲ್ಲಿ ನರುಳ್ಳಿ ಬರೋದು, ಕುತ್ತಿಗೆ ಕಪ್ಪಾಗುವುದು, ಅಥವಾ ಕಾಲುಗಳಲ್ಲಿ ಸಣ್ಣ ಸಣ್ಣ ಮಚ್ಚೆಗಳು ಕಾಣಿಸ್ಕೊತವೆ. ಏನದು ಹೇಳುತ್ತೆ ಅಂದ್ರೆ ಇವರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಆಗಿದೆ. ಇದನ್ನ ನಮ್ಮ ಚರ್ಮ ಎಚ್ಚರಿಸ್ತಿದೆ. ವೈದ್ಯರಾದ ನಾವು ಅದನ್ನ ಕಂಡಿಡಿದು ತಕ್ಷಣ ಔಷಧೋಪಚಾರ ಶುರು ಮಾಡ್ತೀವಿ. ಈ ತರ ನಮ್ಮ ದೇಹದ ಒಳಗೆ ಏನೇನು ಬದಲಾವಣೆಗಳಾಗ್ತಿದೆ ಅದೆಲ್ಲವೂ ಚರ್ಮದ ಮೂಲಕ ಗೊತ್ತಾಗುತ್ತೆ. ಹೌದು. ಈಗ ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮ ಬಾಡಿಲಿ ಎಪಿಡರ್ಮಿಸ್, ಡರ್ಮಿಸ್ ಅಂತ 2 ಲೇಯರ್ ಇರುತ್ತೆ. ಸಕ್ಕರೆ ಅಂಶ ಜಾಸ್ತಿ ಆದಾಗ ಡರ್ಮಿಸ್ ನಾರ್ಮಲ್ ಆಗಿ ಏನಿರುತ್ತೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡುತ್ತದೆ. ಡರ್ಮಿಸ್ ಬದಲಾವಣೆ ಆದಾಗ ಇನ್ಸುಲಿನ್ ಅಂತ ಮಾನವನಲ್ಲಿ ಏನಿರುತ್ತೆ ಅದು ನಾರ್ಮಲ್ ಆಗಿ ಕೆಲಸ ಮಾಡಕ್ ಆಗೋಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಂಡೀಷನ್ ಬರ್ತದೆ. ತುಂಬಾ ದಪ್ಪ ಆದಾಗ, ಅಥವಾ ಏನಾದ್ರೂ ಮಹಿಳೆಯರಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಎನ್ನುವುದು ಉಂಟಾಗ್ತದೆ. ಅವಾಗ ಏನಾಗ್ತದೆ, ಇನ್ಸುಲಿನ್ ಅನ್ನೋದು ನಮ್ಮ ಚರ್ಮದ ಮೇಲೆ ಆಕ್ಟ್ ಮಾಡಕ್ ಆಗಲ್ಲ. ನಮ್ಮ ಚರ್ಮದ ಮೇಲೆ ಆಕ್ಟ್ ಮಾಡಕ್ ಆಗ್ದಲೆ ತುಂಬಾ ಇನ್ಸುಲಿನ್ ಅದ್ರ ಮೇಲೆ ಹೋಗ್ತದೆ. ಅವಾಗ ನಮ್ಮ ಚರ್ಮ 2-3 ಪಟ್ಟು ಬೆಳೀತದೆ. ಆ 2-3 ಪಟ್ಟು ಬೆಳೆದಾಗ ನಮಗೆ ಈ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿ ಕಾಣಿಸ್ಕೊಳ್ಳೋದು, ಅಥವಾ ಕಂಕ್ಳಲ್ಲಿ ಕಪ್ಪಾಗಿ ಕಾಣಿಸ್ಕೊಳ್ಳೋದು, ಅಥವಾ ನಮ್ಮ ತೋಳ್ ಸಂದಿಲಿ ಕಪ್ಪಾಗಿ ಕಾಣಿಸ್ಕೊಳ್ಳೋದು, ಈ ತರ ಇದಾಗ್ತದೆ. ಇದನ್ನ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಕರಿತೀವಿ. ಸೊ ಇದು ಒಂದು ಡಯಾಬಿಟಿಸ್ ನ ಮೊದಲನೇ ಹಂತ. ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್, ಇವೆಲ್ಲ ಲಿಂಕ್ಡ್ ಅಸೋಸಿಯೇಷನ್ಸ್. ವೈದ್ಯರು ನೀವು ಹಾಗೆ ಹೇಳ್ತೀರಿ, ಆದ್ರೆ ಸೌಂದರ್ಯವರ್ಧಕ ಕಂಪನಿಗಳು ಅಥವಾ ಸೌಂದರ್ಯ ಚಿಕಿತ್ಸಕರು
ಅವ್ರು ಇದನ್ನ ಬೇರೆ ಹೇಳ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಕ್ರೀಮ್ ಅನ್ನ ಬಳಸಿನೋ, ನಿಮ್ಗೆ ಗೊತ್ತಿರುತ್ತೆ ಬಹಳಷ್ಟು ವಿಡಿಯೋಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೀವಿ. ನೀವು ಇದನ್ನ ಹಚ್ಕೊಂಡ್ರೆ ಆ ಕಪ್ಪಿರೋದೆಲ್ಲ ಕ್ಲೀನ್ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಈಗ ಅಂಡರ್ ಆರ್ಮ್ ಹೇಳಿದ್ರಿ ನೀವು, ಕಂಕುಳಲ್ಲಿ ಕಪ್ಪಾಗುವಂತದ್ದು, ಅದನ್ನು ಕೂಡ ಹೋಗ್ಲಾಡ್ಸಕ್ಕೆ ಅದನ್ನ ಹಚ್ಕೊಳ್ಳಿ, ಇದನ್ನ ಹಚ್ಕೊಳ್ಳಿ, ಆ ಕ್ರೀಮ್ ಹಚ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಸುಮಾರು ಇದೆಲ್ಲ ಲಭ್ಯ ಇದೆ ಈಗ ಪ್ರಾಡಕ್ಟ್ಗಳು. ಆದ್ರೆ ವೈದ್ಯರಾಗಿ ನೀವು ವೈಜ್ಞಾನಿಕವಾಗಿ ಹೀಗೆ ಹೇಳ್ತೀರಾ. ಸರ್, ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಚರ್ಮಕ್ಕೆ ಹಲವಾರು ತರದ ಸಮಸ್ಯೆಗಳು ಬರುತ್ತೆ, ಆದ್ರೆ ಎಲ್ಲರೂ ಆಸ್ಪತ್ರೆಗೆ ಹೋಗಲ್ಲ. ಅವು ಕಾಲಾಂತರದಲ್ಲಿ ತಾವೇ ಸರಿ ಹೋಗ್ತವೆ. ಈಗ ಚರ್ಮದ ಮೇಲೆ ಬರ್ತಾ ಇರುವಂತ ಒಂದು ನರುಳಿ ಅಂತ ಏನ್ ಹೇಳ್ತೀವಿ, ಟ್ಯಾಗ್ಸ್ ಅಂತ ಹೇಳ್ತಾರೆ, ವಾಟ್ಸ್ ಅಂತ ಹೇಳ್ತಾರೆ, ಏನಾದ್ರೂ ವ್ಯತ್ಯಾಸ ಇದೆಯಾ ಅದಕ್ಕೆ? ಸ್ಕಿನ್ ಟ್ಯಾಕ್ಸ್ ಅನ್ನೋದು ಬೇರೆ, ವಾರ್ಡ್ಸ್ ಅನ್ನೋದು ಬೇರೆ. ಅದು ವೈದ್ಯರು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಜನಸಾಮಾನ್ಯರು ಏನ್ ಅನ್ಕೋಬಿಡ್ತಾರೆ, ಈ ಸ್ಕಿನ್ ಟ್ಯಾಕ್ಸ್ ನೇ ವಾರ್ಡ್ಸ್ ಅನ್ಕೋತಾರೆ. ಈ ಸ್ಕಿನ್ ಟ್ಯಾಕ್ಸ್ ಅನ್ನೋದು ಈಗ ಅದೇ ಹೇಳಿದ್ನಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಬರುವಂತದ್ದು ಕುತ್ತಿಗೆಯಲ್ಲಿ ಕಾಣಿಸ್ಕೋಬಹುದು, ಅಥವಾ ಒಂದೊಂದ್ಸತಿ ಮುಖದಲ್ಲೂ ಕಾಣಿಸ್ಕೋಬಹುದು. ಇನ್ನೊಂದು ಕಾರಣ, ತುಂಬಾ ಬಿಸಿಲಿಗೆ ಹೋಗೋದ್ರಿಂದ ನಮ್ಮಲ್ಲೂ ಸಣ್ಣ ಸಣ್ಣ ಗುಳ್ಳೆಗಳು ಮುಖದ ಮೇಲೆ ಎದಳ್ತದೆ. ಅದನ್ನು ನಾವು TPN ಅಂತೀವಿ. ಆದ್ಮೇಲೆ ವಾರ್ಡ್ಸ್ ಅಂದ್ರೆ ಇದೊಂದು ವೈರಲ್ ಇನ್ಫೆಕ್ಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಇನ್ಫೆಕ್ಷನ್ ಇಂದ ಆಗುವಂತದ್ದು. ಇದು ಹೇಗ್ ಬರುತ್ತೆ ಅಂದ್ರೆ, ಒಬ್ರಿಂದ ಒಬ್ರಿಗೆ ಒಂದು ಟವಲ್ಸ್ ಶೇರ್ ಮಾಡೋದು ಅಥವಾ ರೇಸರ್ ಬ್ಲೇಡ್ ಗಳನ್ನ ಶೇರ್ ಮಾಡೋದು, ಇದರಿಂದ ಆಗೋ ಸಮಸ್ಯೆಗಳು ವಾರ್ಡ್ಸ್ ಅಂತ. ಸೊ ಎಲ್ಲ ಒಂದೇ ಅಲ್ಲ. ವಾರ್ಡ್ಸ್ ಆದಾಗ ಅದೊಂದು ವೈರಲ್ ಇನ್ಫೆಕ್ಷನ್. ಸೊ ರೋಗಿಗಳು ನಮ್ಮ ಹತ್ರ ಬಂದು ಸೂಕ್ತವಾದ ಚಿಕಿತ್ಸೆ ಪಡೆದುಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಸರ್, ಈಗ ಜನ ಹೇಗೆ ಕಂಡು ಹಿಡ್ಕೋಬೇಕು, ಇದು ವಾರ್ಟು, ಇದು ವೈರಲ್ ಇನ್ಫೆಕ್ಷನ್, ಮತ್ತೆ ಇದು ಟ್ಯಾಗ್, ಇದು ಬೇರೆ ಅಂತ ಹೇಗೆ ಕಂಡು ಹಿಡಿಯಕ್ಕಾಗುತ್ತೆ? ಈಗ ಕೆಲವರು ಸರ್ ತುಂಬಾ ಕಾನ್ಸಿಯಸ್ ಆಗಿರೋರು ಆಸ್ಪತ್ರೆಗೆ ಬರ್ತಾರೆ, ಏನಿದು ಮುಖಕ್ಕೆ ಹಿಂಗಾಗಿದೆ ಅಂತ. ಕೆಲವರು ತಾನೇ ಹೋಗುತ್ತೆ ಬಿಡು, ಏನೋ ವ್ಯತ್ಯಾಸ ಆಗಿರುತ್ತೆ, ಮಾಲ್ ನ್ಯೂಟ್ರಿಷನ್ ಆಗಿರುತ್ತೆ, ಆ ತರದ್ ಅನ್ಕೊಂಡು ಬರೋದೇ ಇಲ್ಲ. ಅದು ತನ್ನಿಂದ ತಾನೇ ಹೋಗುತ್ತಾ ವಾರ್ಡ್ಸು ಕಾಲಾಂತರವಾಗಿ ನಿಧಾನಕ್ಕೆ ಕಡಿಮೆ ಆಗ್ತದೆ. ಬಟ್ ಈ ಸ್ಕಿನ್ ಟ್ಯಾಗ್ಗಳು ಏನಾಗ್ತದೆ, ಇದು ಹೋಗಲ್ಲ, ಇದನ್ನ ನಾವು ರಿಮೂವ್ ಮಾಡ್ಲೇಬೇಕು. ಆಮೇಲೆ ಏನಾಗ್ತದೆ, ಇದು ಆರೋಗ್ಯಕ್ಕೆ ಏನು ಹಾನಿ ಮಾಡಲ್ಲ, ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅಷ್ಟೇ. ಇದು ನೋಡಕ್ ಚೆನ್ನಾಗಿ ಕಾಣಿಸಲ್ಲ, ರೋಗಿಗಳಿಗೆ ಹಿಂಸೆ ಆಗ್ತಾ ಇದೆ ಅಂದಾಗ ಸ್ವಲ್ಪ ನಮ್ಮ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ. ಈ ವೈರಲ್ ವಾರ್ಡ್ಸ್ ಹೇಗೆ ಸರ್, ಅದನ್ನ ಔಷಧಿ ಮೂಲಕ ತೆಗಿತೀರಾ ಅಥವಾ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಅಂದ್ರಲ್ಲ, ಏನ್ ಚಿಕಿತ್ಸೆ ಇದೆ ಅದಕ್ಕೆ? ಈಗ ಜನಗಳು ಏನ್ ಮಾಡ್ಬಿಡ್ತಾರೆ, ಎಲ್ಲದಕ್ಕೂ ಔಷಧಿ ಸಿಗತ್ತೆ ಅನ್ಕೊಂಡು ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ. ವಾರ್ಡ್ಸ್ ಆಗ್ಲಿ ಏನೇ ಆಗ್ಲಿ, ಏನೇನೋ ನಾವು ವೈರಲ್ ಇನ್ಫೆಕ್ಷನ್ ಹಾಕೋ ಸ್ಟ್ರಾಂಗ್ ಆಗಿರೋಂತ ಔಷಧಿಯನ್ನು ಕುತ್ತಿಗೆ ಮೇಲೆಲ್ಲ ಹಾಕೋಬಿಟ್ಟು ಗಾಯ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇಲ್ಲ, ಅದನ್ನ ಔಷಧಿಯಿಂದ ರಿಮೂವ್ ಮಾಡಕ್ ಆಗಲ್ಲ. ಅದನ್ನ ಸ್ವಲ್ಪ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಅದರಿಂದನೇ ಅದನ್ನ ರಿಮೂವ್ ಮಾಡಕ್ ಆಗೋದು. ಹಾಗಾಗಿ ಏನೇ ಮುಖದಲ್ಲಿ ಏನಾದ್ರು ಗುಳ್ಳೆಗಳು ಕಾಣಿಸ್ಕೊಂಡ್ರೆ ಅಥವಾ ಅದೇ ವೈರಲ್ ಇನ್ಫೆಕ್ಷನ್ ಆಗ್ಲಿ, ಅದು ನಾರ್ಮಲ್ ಸ್ಕಿನ್ ಟ್ಯಾಗ್ ಆಗ್ಲಿ, ಒಂದ್ಸತಿ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಈಗ ಮನೇಲೆ ಪೇಸ್ಟ್ ಹಚ್ಕೊಳ್ಳೋದು, ಆಮೇಲೆ ಇನ್ನೇನೋ ಸೋಡಾ ಇನ್ನೇನಕ್ಕೋ ಬೆರೆಸಿ ಹಚ್ಕೊಳ್ಳೋದು, ಕೂದಲು ತಗೊಂಡು ಕಟ್ ಮಾಡ್ಕೊಳ್ಳುವಂತದ್ದು, ಇದೆಲ್ಲ ತಪ್ಪು ಪದ್ಧತಿ. ಅದೇನಾಗ್ಬಿಡುತ್ತೆ, ಆಮೇಲೆ ಒಬ್ಬರು ಒಂದ್ಸತಿ ಹೋದ್ರು ಅದ್ರ ಕಲೆ ಉಳಿದು ಬಿಡುತ್ತೆ. ಬೆಳ್ಳುಳ್ಳಿ ಉಜ್ಕೊಂಡ್ಬಿಡೋದು, ಬೆಳ್ಳುಳ್ಳಿ ಉಜ್ಜಿ ಕಲೆ ಉಳಿದು ಬಿಡುತ್ತೆ, ಆ ಸ್ಕಿನ್ ಟ್ಯಾಗ್ ಹೋಗ್ಬಿಡುತ್ತೆ, ಕಲೆ ಉಳಿದು ಬಿಡುತ್ತೆ ತುಂಬಾ. ಅದು ಮತ್ತೆ ಬರುತ್ತೆ ಸರ್? ಅಂದ್ರೆ ಒಂದ್ಸರ್ತಿ ನೀವು ಹೇಳಿದ್ರಿ ಅಲ್ಲ, ಅದಕ್ಕೆ ಚಿಕಿತ್ಸೆ ಅದ್ ತಗೊಂಡ್ಮೇಲೆ ಮತ್ತೆ ಮತ್ತೆ ಬರ್ಬಹುದಾ? ಇಲ್ಲ, ಅದೇ ಮೂಲ ಸಮಸ್ಯೆಯನ್ನು ಕಂಡಿಡ್ಕೊಂಡು ಅದನ್ನ ಚಿಕಿತ್ಸೆ ತಗೋಬೇಕು. ಈಗ ಅದೇ ಹೇಳಿದ್ನಲ್ಲ, ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ವ್ಯಾಯಾಮ, ಪ್ರಾಣಾಯಾಮ ಅಥವಾ ಚಟುವಟಿಕೆಗಳು ಜಾಸ್ತಿ ಮಾಡೋದು, ಅಥವಾ ಈ ವೈರಲ್ ಇನ್ಫೆಕ್ಷನ್ ಅಂದಾಗ ನಾವು ಅದೇ ಹೇಳಿದ್ದೆ, ಈಗ ಬೇರೆ ರೇಸರ್ ಬ್ಲೇಡ್ಸ್ ನೆಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು, ಶೇರ್ ಮಾಡ್ಬೇಡ್ದು, ಆಮೇಲೆ ಬೇರೆ ಟವಲ್ಸ್ ನೆಲ್ಲ ಶೇರ್ ಮಾಡ್ಬೇಡ್ದು, ಇದನ್ನೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸೋದ್ರಿಂದ ಇವೆಲ್ಲ ಗುಣಪಡಿಸ್ಕೋಬಹುದು. ಇನ್ನ ಕೆಲವರು ನಮ್ ತಾಯಿಗಿತ್ತು, ನಮ್ ತಂದೆಗಿತ್ತು, ಅದಕ್ಕೆ ನನಗ್ ಬಂದಿದೆ, ಆ ತರದ್ದು ಹೇಳ್ತಾರೆ, ಅದು ಇದೆಯಾ ಸರ್? ಹೌದು. ಈಗ ಹ್ಯಾಕ್ಯಾಂಥೋಸಿಸ್ಗೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಹೇಳ್ದೆ, ಅದೊಂದು ಕಾರಣ. ಅದ್ರ ಮೇಲೆ ಈ ಜೆನೆಟಿಕ್ ಅನ್ನೋದು ಒಂದು ಇದ್ದೇ ಇರುತ್ತದೆ. ಈಗ ಆಕ್ರೋಕಾರ್ಡನ್ ಆಗ್ಲಿ, ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗೋದಾಗ್ಲಿ, ಅವಕ್ಕೆಲ್ಲದಕ್ಕೂ ಜೆನೆಟಿಕ್ಸ್ ಅಂತ ಒಂದು ಕಾರಣ ಇದ್ದೇ ಇರ್ತದೆ. ಅಪ್ಪ ಅಮ್ಮಗಿದ್ದಾಗ ಆ ಜೀನ್ಸ್ ಒಂದೊಂದ್ಸತಿ ನಮಗೆ ಅದು ಕಪ್ಪಾಗ್ಬೇಕೋ ಅಥವಾ ಇಲ್ಲಿ ಚರ್ಮದ ಮೇಲೆ ಗುಳ್ಳೆ ಬರೋದಕ್ಕೋ ಅವೆಲ್ಲದೂ ಕಾರಣ ಇದ್ದೇ ಇರ್ತದೆ. ಚರ್ಮ ಹೊಳಪಿನಿಂದ ಕೂಡಿರಬೇಕು, ಚರ್ಮ ಚೆನ್ನಾಗಿರ್ಬೇಕು, ಕನ್ನಡಿಯಲ್ಲಿ ನೋಡ್ಕೊಂಡ ತಕ್ಷಣ ಸಂತೋಷ ಆಗ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಹಲವಾರು ಚರ್ಮಕ್ಕೆ ಸಂಬಂಧಿಸಿದಂತಹ ಲೋಷನ್ಗಳಿರ್ಬೋದು, ಕ್ರೀಮ್ಗಳಿರ್ಬೋದು, ಅದೆಲ್ಲ ಅವೈಲೇಬಲ್ ಇದೆ. ಈಗ ಒಂದು ಕ್ರೀಮ್ ಅನ್ನ ಬಳಸಬೇಕು ಅಂತಂದ್ರೆ ಡಾಕ್ಟರ್ನ ಸಂಪರ್ಕಿಸಿ ತಗೋಬೇಕು ಅಂತ ಹೇಳ್ತಾರೆ, ಅದು ನಿಜಾನಾ? ಖಂಡಿತ. ಈಗ ಏನಾಗ್ಬಿಡುತ್ತೆ, ತುಂಬಾ ಜನ ಈಗ ಮುಖದಲ್ಲಿ ಬೊಂಗು ಅಂತ ಬರ್ತಾರೆ,
ಮೆಲಾಸ್ಮಾ ಅಂತೀವಿ. ಹೆಂಗಸರಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ ಅದು. ಪ್ರೆಗ್ನೆನ್ಸಿ ಆದ್ಮೇಲೆ ಜಾಸ್ತಿ ಆಗ್ತದೆ, ಅಥವಾ ಒಬ್ರೊಬ್ರಿಗೆ ಥೈರಾಯ್ಡ್ ಇದ್ದಾಗ ಅದು ಜಾಸ್ತಿ ಆಗ್ತದೆ. ಏನ್ ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಸಿಗೆ ಹೋಗ್ಬಿಟ್ಟು ಸ್ಟಿರಾಯ್ಡ್ ಕ್ರೀಮ್ ಹಚ್ಬಿಡ್ತಾರೆ. ಓ ಚೆನ್ನಾಗಾಯ್ತು, 1 ವಾರ ಹಚ್ಚಿದ್ದೆ ಚೆನ್ನಾಗಾಯ್ತು ಅಂತ ಬಿಡೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ. 2 ವಾರ ಆಯ್ತು ಚೆನ್ನಾಗಾಯ್ತು ಅಂತ ಕಂಟಿನ್ಯೂ ಮಾಡ್ತಾರೆ. ಅದೊಂದು 3-4 ದಿನ ಬಿಟ್ಟು ನೋಡ್ತಾರೆ, ಯಾಕೋ ಕಪ್ ಮತ್ತೆ ಬರ್ತಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಆ ಸ್ಟಿರಾಯ್ಡ್ ಕ್ರೀಮ್ಸ್ ಏನ್ ಮಾಡುತ್ತೆ, ನಮ್ ಚರ್ಮನ ತೆಳು ಮಾಡುತ್ತೆ. ತೆಳು ಮಾಡ್ಬಿಟ್ಟು ಚರ್ಮನ ಹಾಳು ಮಾಡ್ಬಿಡತ್ತೆ. 1 ವರ್ಷ 2 ವರ್ಷ ಹೀಗೆಲ್ಲ ಹಚ್ಬಿಟ್ಟು ಆಮೇಲೆ ಯಾಕೆ ನನ್ನ ಚರ್ಮ ಹಿಂಗ್ ತೆಳು ಆಗ್ತಿದೆ, ಉರಿ ಬರೋಕ್ ಶುರು ಆಗ್ತದೆ ಮುಖ ಎಲ್ಲ. ಆಮೇಲೆ ಮುಖದಲ್ಲಿ ಗುಳ್ಳೆಗಳು ಎದಳಕ್ ಶುರು ಆಗ್ತದೆ. ಆಮೇಲೆ ಮುಖದಲ್ಲಿ ಕೂದಲು ಬರಕ್ ಶುರು ಆಗ್ತದೆ. ಇವೆಲ್ಲ ದುಷ್ಪರಿಣಾಮಗಳಾಗ್ತದೆ. ಇವೆಲ್ಲ ದುಷ್ಪರಿಣಾಮಗಳು ಆದ್ಮೇಲೆ ನಮ್ಮ ಡಾಕ್ಟರ್ಗಳ ಹತ್ರ ಬರ್ತಾರೆ. ಹಾಗಾಗಿ ಏನೇ ಕಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸತಿ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡುವುದು ತುಂಬಾ ಅವಶ್ಯಕತೆ ಇದೆ. ಸರ್, ಜೀವಿತಾವಧಿಯಲ್ಲಿ ಒಮ್ಮೆ ಆದ್ರೂ ಕಾಣಿಸ್ಕೊಳ್ಳುವಂತ ಸಮಸ್ಯೆ ಅಂತಂದ್ರೆ ಮೊಡವೆ ಅಲ್ವಾ? ಮೊಡವೆ ಒಡವೆ ಅಂತಾನು ಹೇಳ್ತಾರೆ. ಮೊಡವೆ ಒಂದೊಂದ್ ಸರ್ತಿ ಹರೆಯದಲ್ಲಿ ಚೆನ್ನಾಗೂ ಕಾಣಿಸುತ್ತೆ, 1-2 ಆದಾಗ ಅದ್ರ ಮುಖ ತುಂಬಾ ಆಗೋದು. ಯಾಕೆ ಆ ಒಂದು ಸ್ಥಿತಿ ಬರುತ್ತೆ? ಈಗ ಹೆಣ್ಣಲ್ಲಾಗ್ಲಿ ಗಂಡಲ್ಲಾಗ್ಲಿ ಒಂದು 14-15 ವರ್ಷ ಆದ್ಮೇಲೆ ಮಕ್ಕಳು ಏನ್ ಪ್ಯೂಬರ್ಟಿ ಸ್ಟೇಜಿಗೆ ಬರ್ತಾರೆ, ಅವಾಗ ಬಾಡಿ ಒಳಗೆ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗ್ತದೆ. ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ ಅದು ಏನ್ ಮಾಡುತ್ತೆ, ಈ ಆಂಡ್ರೋಜನ್ ಹಾರ್ಮೋನ್ ಅನ್ನೋದು ಜಾಸ್ತಿ ಆದಾಗ ನಮ್ಮ ಬೆವರು ಮತ್ತೆ ಎಣ್ಣೆ ಗ್ರಂಥಿಗಳ ಮೇಲೆ ಆಕ್ಟ್ ಮಾಡಿದಾಗ ಅದೇನ್ ಮಾಡುತ್ತೆ, ಅದನ್ನ ಬ್ಲಾಕ್ ಮಾಡುತ್ತೆ. ಆ ಎಣ್ಣೆ ಗ್ರಂಥಿ ಸುರಾಗವಾಗಿ ಏನ್ ಎಣ್ಣೆಗಳನ್ನ ನಮ್ಮ ಮುಖದ ಮೇಲೆ ಬರ್ತಾ ಇರುತ್ತೋ, ಈ ಆಂಡ್ರೋಜನ್ಸ್ ಬಂದ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ಬಿಡ್ತದೆ. ಆಂಡ್ರೋಜನ್ಸ್ ಬಂದು ಬ್ಲಾಕ್ ಮಾಡಿದಾಗ ಅಲ್ಲಲ್ಲಿ ಗುಳ್ಳೆಗಳು ಎದುಳೋದು ಸಾಮಾನ್ಯ ಆ ಏಜ್ ಅಲ್ಲಿ. ಈಗ ನಾವು 14-15 ವರ್ಷ ಆದ್ಮೇಲೆ. ಅಥವಾ ಒಬ್ರೊಬ್ರಿಗೆ, ಈಗ ನಾನು ಅವಾಗ್ಲೇ ಹೇಳ್ದೆ, ಹೆಂಗಸರಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇರ್ತದೆ. ಅವಾಗ ಮುಟ್ಟು ರೆಗ್ಯುಲರ್ ಆಗಿ ಆಗೋದಿಲ್ಲ. ಅದರಲ್ಲಿ 1 ತಿಂಗಳಿಗೆ ಆಗ್ಬೇಕಾಗಿರೋಂಥ ಮುಟ್ಟು 2 ತಿಂಗಳಾಗತ್ತೆ, 3 ತಿಂಗಳಾಗ್ತದೆ, ಆ ತರ ಆಗ್ತಾ ಇರುತ್ತೆ. ಆ ಸಮಸ್ಯೆಗಳಿದ್ದಾಗ ಆ ಕಂಡೀಷನ್ಗಳಲ್ಲೂ ಆಂಡ್ರೋಜನ್ ಲೆವೆಲ್ಸ್ ಜಾಸ್ತಿ ಇರ್ತದೆ. ಆವಾಗನು ನಮ್ಮ ಮುಖದ ಮೇಲೆ ಗುಳ್ಳೆ ಬರುವಂಥದ್ದು, ಮುಖದ ಮೇಲೆ ತಿಕ್ಕಾಗಿ ಕೂದಲು ಬರುವಂಥದ್ದು, ಇವೆಲ್ಲ ಕಾರಣಗಳು ಇರ್ತದೆ. ಸೊ ಇಂಥ ಸಮಸ್ಯೆಗಳೆಲ್ಲ ಬಂದಾಗ ಒಂದ್ಸತಿ ನಮ್ಮನ್ನು ಕಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಮತ್ತೆ ಮನೆಯಲ್ಲಿ ಪ್ರತಿನಿತ್ಯವಾಗಿ ದಿನಕ್ಕೆ 3 ಬಾರಿ ಮುಖ ತೊಳೆಯೋದು, ಅಥವಾ ಅದಕ್ಕೆ ತಕ್ಕ ಹಾಗೆ ಔಷಧೋಪಚಾರಗಳನ್ನು ಮಾಡ್ಕೊಳ್ಳೋದು, ಇದರಿಂದ ಮೊಡವೆಗಳು ಜಾಸ್ತಿ ಆಗದಿರಂಗೆ ಮೇಂಟೈನ್ ಮಾಡಬಹುದು. ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಕಪ್ಪು ಚರ್ಮದವರು ಬೆಳ್ಳಗಾಗಕ್ಕೆ ಪ್ರಯತ್ನ ಮಾಡ್ತಾರೆ, ಬೆಳ್ಳಗೆ ಇರುವಂತ ಚರ್ಮದವರು ಇನ್ನೂ ಬೆಳ್ಳಗಾಗಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬಹಳ ಸಹಜವಾಗಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ವೈದ್ಯರಾಗಿ ನೀವೇನ್ ಹೇಳ್ತೀರಾ? ಕಪ್ಪು ಚರ್ಮದವರು ಬೆಳ್ಳಗಾಗಬಹುದಾ? ಈಗ ನಾವು ಎಷ್ಟೋ ಆಡ್ಗಳಲ್ಲಿ ನೋಡ್ತೀವಿ, ಈಗ 7 ವಾರದಲ್ಲಿ ಬಳಸಿ, 4 ವಾರದಲ್ಲಿ ಬಳಸಿ, ಹಿಂಗಾಗತ್ತೆ ಹಂಗಾಗತ್ತೆ, ಆಮೇಲೆ ಇದನ್ನ ಹಾಕಿದ್ರೆ ಹಂಗಾಗತ್ತೆ, ಹಾಲು ಹಾಕಿದ್ರೆ ಹಂಗಾಗತ್ತೆ, ಕೇಸರಿ ಬಳಸಿದ್ರೆ ಹಿಂಗಾಗತ್ತೆ, ಅದೆಲ್ಲ ಸತ್ಯನಾ ಸರ್? ಇಲ್ಲ, ಕಪ್ಪು ಅಥವಾ ಬಿಳುಪು ನಾವು ಗಳಿಸಿದ್ದಲ್ಲ, ಅದು ನಮ್ಮ ಜೀನ್ಸ್ ಅಂತ ಏನ್ ಹೇಳಿದ್ವಿ ಅದರಿಂದಾನೇ ಬಂದಿರೋದು. ಸೊ ಈ ಕಪ್ಪು ಚರ್ಮ ಆರೋಗ್ಯ ಅಲ್ಲ ಅಂತ ಹೇಳೋದಲ್ಲ. ಕಪ್ಪು ಅಂದ್ರೂ ಲಕ್ಷಣ. ಹಾಗಾಗಿ ಕಪ್ಪು ಚರ್ಮದಲ್ಲಿ ಒಂಥರ ಸಮಸ್ಯೆಗಳಿರ್ತದೆ, ಬೆಳ್ಳಗಿರುವ ಚರ್ಮದಲ್ಲಿ ಒಂಥರ ಸಮಸ್ಯೆಗಳಿರ್ತದೆ. ಹೌದಾ? ಏನು? ಈಗ ನೋಡಿ, ಕಪ್ಪು ಚರ್ಮ ಅಂದ್ರೆ ನಾವು ಸ್ಕಿನ್ ಫಿನೋಟೈಪ್ಸ್ ಅಂತ ಹೇಳ್ತೀವಿ. ನಮ್ಮ ಇಂಡಿಯನ್ ಸ್ಕಿನ್ ಫಿನೋಟೈಪ್ಸ್ 4 ಅಥವಾ 5 ಅಂತ ಬರ್ತದೆ. ಅವಾಗ ನಾವ್ ಏನ್ ಹೇಳ್ತೀವಿ, ನಮ್ಮ ಚರ್ಮ ಬಿಸಿಲಿಗೆ ಹೇಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬದಲಾಗ್ತದೆ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇರುವ ಸ್ಕಿನ್ಗಳು ಸ್ಕಿನ್ ಟೈಪ್ 1 ಅಥವಾ ಸ್ಕಿನ್ ಟೈಪ್ 2 ಇರ್ತದೆ. ಅವ್ರ ಸ್ಕಿನ್ ಬೇರೆ ತರ ರಿಯಾಕ್ಟ್ ಮಾಡ್ತಾರೆ, ನಮ್ ಸ್ಕಿನ್ಗಳು ಬೇರೆ ತರ ರಿಯಾಕ್ಟ್ ಮಾಡ್ತವೆ. ಕಪ್ಪು ಒಂದು ರೀತಿ ಒಳ್ಳೇದು, ಅದು ಒಂಥರ ಸೂರ್ಯನ ಬೆಳಕಿಂದ ರಕ್ಷಣೆ. ಈಗ ಕಪ್ಪು ಚರ್ಮ ಇದ್ದಾಗ ಸೂರ್ಯನ ಬೆಳಕಿನಿಂದ ನಮಗೆ ಬರ್ನ್ ಆಗೋಲ್ಲ, ಅದು ಜಸ್ಟ್ ಟ್ಯಾನಿಂಗ್ ಅಂತ ಕಾಣಿಸ್ಕೊಳ್ತದೆ. ಈ 4 ಅಥವಾ 5 ಸ್ಕಿನ್ ಫಿನೋಟೈಪ್ಸ್ ಅಲ್ಲಿ ಇರೋರಿಗೆ ಸ್ಕಿನ್ ಟ್ಯಾನ್ ಆಗ್ತದೆ. ಯಾಕೆ ಅಂದ್ರೆ ಅದು ಒಂಥರ ಸೂರ್ಯನಿಂದ ರಕ್ಷಣೆ. ಹಾನಿಕಾರಕ UVA ರೇಸ್ ಅಥವಾ UVB ರೇಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ರಕ್ಷಣೆ ಕೊಡಕ್ಕೆ ನಮ್ಮ ಮೆಲನೋಸೈಟ್ಸ್ ಜಾಸ್ತಿ ಮಾಡ್ಕೊಂಡದು ಅದು ಸ್ಕಿನ್ ಟ್ಯಾನ್ ಆಗ್ತದೆ. ಈಗ ಬಿಳಿ ಚರ್ಮದಲ್ಲಿ ಏನಾಗ್ತದೆ, ಚರ್ಮ ಬರ್ನ್ ಆಗ್ಬಿಡ್ತದೆ. 5ರಿಂದ ಎಷ್ಟು ಬಾರಿ ನಮ್ ಸ್ಕಿನ್ ಬರ್ನ್ಸ್ ಏನಾದ್ರು ಆದ್ರೆ ಸ್ಕಿನ್ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ಗಳು ಇರ್ತದೆ. ಸೊ ಹಾಗಾಗಿ ಕಪ್ಪು ಚರ್ಮ ಮನುಷ್ಯನಿಗೆ ಕೊಟ್ಟಿರುವ ಒಂದು ರೀತಿಯ ವರ ಅಂತಾನೆ ಹೇಳ್ಬೋದು. ಈಗ ನಮ್ಮ ಚರ್ಮದ ಬಣ್ಣವನ್ನ ನಾವು ಬೇರೆ ಬೇರೆ ಕೃತಕ ಉತ್ಪನ್ನಗಳನ್ನ ಬಳಸಿ ಬದಲಾವಣೆ ಮಾಡ್ಕೊಳ್ಳೋದು ಸತ್ಯನ ಸುಳ್ಳ? ಅದು ಕಪ್ಪು ಬಣ್ಣನ ಪೂರ್ತಿ ಬಿಳಿ ಮಾಡ್ಬಿಡ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಬೆಳ್ಳಗಿರೋರು ಇನ್ನೂ ಬೆಳ್ಳಗಾಗಕ್ಕಾಗಲ್ಲ. ಬೆಳ್ಳಗಿರೋರು ಅದನ್ನ ಮೇಂಟೈನ್ ಮಾಡ್ಕೊಬಹುದು, ಅದಕ್ಕಿಂತ ಇನ್ನೂ ಸೌಂದರ್ಯ ಬರ್ತಾರೆ ಸಾಧ್ಯ ಇಲ್ಲ. ಮತ್ತೆ ಸರಿ, ಗರ್ಭಿಣಿಯರು
ಕೇಸರಿಯನ್ನು ತಿಂದರೆ ಮತ್ತು ಆ್ಯಪಲನ್ನು ತಿಂದರೆ ಬೆಳ್ಳಗಿರೋ ಮಕ್ಕಳನ್ನು ಪಡಿಬಹುದು ಅನ್ನುವಂಥದ್ದು ಚಾಲ್ತಿಲಿದೆ ಮಾತು. ಅದು ನಿಜನಾ ಸುಳ್ಳ? ಅದು ಆಂಟಿ ಆಕ್ಸಿಡೆಂಟ್ಸ್ ಒಂದು ಮಟ್ಟಕ್ಕೆ ಚರ್ಮಕ್ಕೆ ಒಂದು ನೈಸರ್ಗಿಕ ತ್ವಚೆಯನ್ನು ಕೊಡ್ತದೆ. ಮಗುವಿನ ಕಲರ್ನ ಹೇಳೋದು ತಂದೆ ತಾಯಿಯರ ಜೀನ್ಸ್. ಅವರ ಜೀನ್ಸ್ ಹೇಗಿರುತ್ತೆ ಅದು ಮಗುವಿನ ಬಣ್ಣವನ್ನು ನಿರ್ಧರಿಸುತ್ತೆ. ಈಗೇನು ಪೌಷ್ಟಿಕಾಂಶ ಆಪಲ್ ತಿಂದ್ರೆ, ಕೇಸರಿ ತಿಂದ್ರೆ ಬೆಳ್ಳುಗಾಗೋ, ಈಗ ರಾಗಿ ತಿಂದ್ರೆ ಕಪ್ಪಗಾಗುತ್ತೆ ಅನ್ನೋದು ಅವೆಲ್ಲ ಅಷ್ಟು ತಪ್ಪು ಕಲ್ಪನೆ. ಸರ್, ಈಗ ನೀವೇ ಮಾತಾಡ್ತಾ ಹೇಳಿದ್ರಿ, ಸಹಜವಾಗಿ ಮನುಷ್ಯಂಗೆ ಒಂದಿಲ್ಲ ಒಂದು ಚರ್ಮದ ಸಮಸ್ಯೆ ಜೀವಿತಾವಧಿನಲ್ಲಿ ಬಂದೇ ಬರುತ್ತೆ. ಅದರಲ್ಲಿ ಬಹಳ ಈ ಸಣ್ಣ ಒಂದು ಮೊಡವೆ ಆಗೋದು, ಹೋಗೋದು, ಆಮೇಲೆ ಈ ವಾಟ್ಸ್ ಬಗ್ಗೆ ಹೇಳಿದ್ರಿ, ಆಮೇಲೆ ಸ್ಕಿನ್ ಟ್ಯಾಗ್ಸ್ ಬಗ್ಗೆ ಹೇಳಿದ್ರಿ, ಅವೆಲ್ಲ ಬರೋದು ಹೋಗೋದು ಬಹಳ ಸಹಜ. ಇನ್ನು ತುರಿಕೆ, ಅಲರ್ಜಿ ಅಂತೇನು ಹೇಳ್ತೀವಿ, ಅಲರ್ಜಿ ಯಾವ್ಯಾವ ಕಾರಣಗಳಿಗೆ ಆಗ್ಬಹುದು? ಈಗ ಮೈಯಲ್ಲಿ ಕಡಿತ ಅನ್ನೋದಕ್ಕೆ ಸುಮಾರು ಕಾರಣಗಳಿರ್ತವೆ. ಎಲ್ಲ ಕಡಿತಗಳು ಒಂದೇ ಕಾರಣಗಳಿರೋದಿಲ್ಲ. ಫಂಗಲ್ ಇನ್ಫೆಕ್ಷನ್ಸ್ ಗಳಿಂದ ಮೈಯಲ್ಲಿ ಕಡಿತ ಉಂಟಾಗ್ಬೋದು, ಅಥವಾ ಅಲರ್ಜಿಗಳಾಗ್ಬೋದು. ಅಲರ್ಜಿಗಳಂದ್ರೆ ಏನಾದ್ರೂ ಆಚೆ ಕಡೆಯಿಂದ ಬಂದ ವಸ್ತು ನಮ್ಮ ಬಾಡಿ ಒಳಗೆ ರಿಯಾಕ್ಷನ್ ಮಾಡಿ ಅದನ್ನ ಅಲರ್ಜಿ ಉತ್ಪಾದನೆ ಮಾಡುತ್ತೆ. ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಇಂಥದ್ದು ಹಲವಾರು ಕಾರಣಗಳಿರ್ತವೆ. ಈಗ ಫಂಗಲ್ ಇನ್ಫೆಕ್ಷನ್ಸ್ ಅಂತ ತಗೊಳ್ಳೋದಾದ್ರೆ, ಬೇಸಿಗೆ ಕಾಲದಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ, ತುಂಬಾ ಹೆಚ್ಚು ಬೆವರ್ತೀವಿ. ಅವಾಗ ಏನಾಗ್ತದೆ, ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ಫಂಗಲ್ ಇನ್ಫೆಕ್ಷನ್ಸ್ಗೆ ಅದು ತುಂಬಾ ದಾರಿ ಮಾಡಿಕೊಡ್ತದೆ. ಅವಾಗ ಏನಾಗ್ತದೆ, ಚರ್ಮದಲ್ಲಿ ವೃತ್ತಾಕಾರದ ಮಚ್ಚೆಗಳಾಗ್ತದೆ, ಕೆಂಪು ವೃತ್ತಾಕಾರದ ಮಚ್ಚೆಗಳು, ಮಧ್ಯದಲ್ಲಿ ಏನೂ ಇರಲ್ಲ, ಸುತ್ತ ಕೆಂಪು ವೃತ್ತಾಕಾರದ ಮಚ್ಚೆಗಳಿರ್ತವೆ. ಇದನ್ನ ನಾವು ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತೀವಿ. ಅದಕ್ಕೆ ಕರೆಕ್ಟ್ ಆಗಿ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಿಕೊಂಡು ನಮ್ಮ ಡಾಕ್ಟರ್ಸ್ಗಳನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದು ಕಡಿಮೆ ಆಗ್ತದೆ. ಮತ್ತೆ ಮೈಯಲ್ಲಿ ಕಡಿತ ಇನ್ನೊಂದು ಹೇಳೋದಾದ್ರೆ, ನಾನು ಅವಾಗಲೇ ಹೇಳಿದೆ, ಡಯಾಬಿಟಿಸ್ ಇದ್ದಾಗ, ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ, ಅಥವಾ ಥೈರಾಯ್ಡ್ ಇದ್ದಾಗ ತುಂಬಾ ಜನಕ್ಕೆ ಏನಾಗುತ್ತೆ, ಮೈಯಲ್ಲೆಲ್ಲ ಕಡ್ತಾ ಅಂತ ಬರ್ತಾರೆ. ಅವಾಗ ಏನಾಗುತ್ತೆ, ನಾವು ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನೋಡಿದಾಗ ಒಂದು ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ಥೈರಾಯ್ಡ್ ಲೆವೆಲ್ಸ್ ಜಾಸ್ತಿ ಇರುತ್ತದೆ, ಇಲ್ಲ ಅಂದ್ರೆ ಅದು ಒಂದೊಂದ್ಸತಿ ಲಿವರ್ ಸಮಸ್ಯೆ ಜಾಸ್ತಿ ಇರೋರಿಗೂ ಮೈಯಲ್ಲೆಲ್ಲ ಕಡಿತ ಬರುತ್ತೆ. ಇದು ಒಂದು ಕಾರಣ. ಆಮೇಲೆ ಮೈಯಲ್ಲಿ ದಪ್ಪು ಕೆಂಪು ಪಿತ್ತಗಾದ್ರೆ ಅಂತ ಆಗ್ತದೆ. ಇದನ್ನ ಅಲ್ಟಿಕೇರಿಯಾ ಅಂತ ನಾವು ಕರಿತೀವಿ. ಈ ಅಲ್ಟಿಕೇರಿಯಾಗಳಿಗೂ ಕಾರಣ ಸುಮಾರು ಇರ್ತದೆ. ಒಂದು ಊಟ ತಿಂಡಿಗಳಿಂದ ಆಗ್ಲಿ, ಇಲ್ಲ ಅಂದ್ರೆ ನಾವು ಬಿಸಿಲಿನಿಂದ ಆಗ್ಲಿ, ಅಥವಾ ಇಲ್ಲಿಂದ ನಾವು ಏನಾದ್ರೂ ಗಿಡಗಳ ಹತ್ರ ಹೋದಾಗ ಆಗ್ಲಿ, ಇದೆಲ್ಲ ಕಾರಣಗಳು ಇರ್ತದೆ. ಒಬ್ರೊಬ್ರಿಗೆ ಆಟೋ ಇಮ್ಯೂನ್ ಅಲ್ಟಿಕೇರಿಯಾ ಅಂತ ಆಗ್ತದೆ. ಅವಾಗ ನಮಗೆ ಅದು ಕಾರಣಗಳೇ ಗೊತ್ತಾಗಲ್ಲ. 1-2 ತಿಂಗಳು, 3 ತಿಂಗಳು, 1 ವರ್ಷಗಳಿಂದ ನರಳ್ತಾರೆ, ಕಾರಣಗಳೇ ಗೊತ್ತಾಗಲ್ಲ. ಇಂಥ ಅಲ್ಟಿಕೇರಿಯಾ ಬಂದಾಗೆಲ್ಲ ನಾವು ಅವರಿಗೆ ಒಂದು ಸಜೆಷನ್ ಏನ್ ಕೊಡ್ತೀವಿ ಅಂದ್ರೆ, ದಿನ ಒಂದು ಡೈರಿ ಮೇಂಟೈನ್ ಮಾಡಿ. ಈಗ ಫುಡ್ ಡೈರಿ ಆಗ್ಲಿ, ಪ್ರತಿದಿನ ಏನ್ ತಿಂದ್ರಿ, ಬೆಳಗ್ಗೆ ಏನ್ ತಿಂದ್ರಿ, ಮಧ್ಯಾಹ್ನ ಏನ್ ತಿಂದ್ರಿ, ರಾತ್ರಿ ಏನ್ ಊಟ ಮಾಡಿದ್ರಿ, ಇದೊಂದು ಡೈರಿ ಮಾಡ್ಕೊಳ್ಳಿ. ಆ ದಿನ ತಿಂದಾಗ ಏನು ಬಂತು ಅನ್ನೋದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆ ಡೈರಿ ಮಾಡ್ಕೊಂಡಾಗ್ಲೂ ಒಬ್ರೊಬ್ರಿಗೆ ಉತ್ತಮ ಆಗೋಲ್ಲ. ಫುಡ್ ಡೈರಿ ಮಾಡ್ಕೊಂಡು ಎಲ್ಲ ನೋಡಿ ಏನೇ ತಿಂದ್ರು ಬರ್ತಾ ಇದೆ ಡಾಕ್ಟ್ರೆ, ಅಥವಾ ಈಗ ಸುಮ್ನೆ ಮನೇಲಿ ಇದ್ರೂ ನಮಗೆ ಈ ತರ ಪಿತ್ತಗಾದ್ರೆ ಬರ್ತಿದೆ ಅಂದಾಗ ಇದನ್ನ ಆಟೋ ಇಮ್ಯೂನ್ ಅಲ್ಟಿಕೇರಿಯಾ ಅಂತೀವಿ. ಇದಕ್ಕೆ ಏನು ಕಾರಣಗಳು ಗೊತ್ತಿರಲ್ಲ, ಮೈಯೊಳಗಿಂತನೇ IgE ಲೆವೆಲ್ಸ್ ಜಾಸ್ತಿ ಇರ್ತದೆ, ಅದು ಆಂಟಿಬಾಡೀಸ್ ಮ್ಯಾಸ್ಟ್ ಸೆಲ್ಸ್ ವಿರುದ್ಧ ಅಟ್ಯಾಕ್ ಮಾಡಿ ಮೈಯಲ್ಲಿ ಅಲ್ಟಿಕೇರಿಯಾ ಕಾಣಿಸ್ತದೆ. ಇದಕ್ಕೆ ಆದ ಬೇರೆ ಟ್ರೀಟ್ಮೆಂಟ್ಗಳು ಇರ್ತದೆ. ಅದಕ್ಕಾಗಿ ಒಂದ್ಸತಿ ನಮ್ಮ ಡಾಕ್ಟರ್ ಭೇಟಿ ಮಾಡಿ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳೋದು ಉತ್ತಮ. ಈಗ ಮನೆ ಮದ್ದುಗಳು ಅಂತ ಮಾಡ್ಕೋತಾರೆ. ಈಗ ಪಿತ್ತಗಾದ್ರಿ ಅಂತ ಹೇಳಿದ್ರಲ್ವಾ, ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಅಥವಾ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಆಗತ್ತೆ ಅಂತ ಮನೆ ಮದ್ದು ಮಾಡೋರೆಲ್ಲ ಅದು ಹೇಳ್ತಾರೆ. ಸ್ವಲ್ಪ ದೇಹವನ್ನ ತಂಪು ಮಾಡುವಂತ ಆಹಾರ ಪದಾರ್ಥಗಳನ್ನು ಕೊಟ್ಟು ಅದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡ್ತಾರೆ. ಆದ್ರೆ ವೈದ್ಯರನ್ನ ಕಾಣೋದು ಹೆಚ್ಚು ಒಳ್ಳೇದು. ಹೌದು. ಈಗ ಬರೀ ಪಿತ್ತ ಜಾಸ್ತಿಯಾಗಿ ಮಾತ್ರ ಇದು ಬಂದಿದೆ ಅಂತ ಹೇಳಕ್ಕಾಗಲ್ಲ. ನಾನು ಹೇಳ್ದಂಗೆ ಇದಕ್ಕೆ ಹಲವಾರು ಕಾರಣಗಳಿದ್ದೇ ಇರುತ್ತೆ. ಅದನ್ನ ಒಂದ್ಸತಿ ಸೂಕ್ಷ್ಮವಾಗಿ ಸಮಾಲೋಚನೆ ಮಾಡಿ ಅದನ್ನ ಪರಿಹಾರ ಕಂಡುಕೊಳ್ಳೋದು ಉತ್ತಮ. ಬಹಳ ಒಳ್ಳೇದು ಅಂತ ಹೇಳ್ತೀರ. ಇವೆಲ್ಲ ಬಹಳ ಸಾಮಾನ್ಯ ಸಮಸ್ಯೆಗಳು. ಎಲ್ಲರಿಗೂ ಯಾವತ್ತಾದ್ರೂ ಜೀವನ ಅನುಭವದಲ್ಲಿ ಒಂದ್ಸರ್ತಿ ಆದ್ರೂ ಅವ್ರ ಅನುಭವಕ್ಕೆ ಬಂದಿರುತ್ತೆ, ಅವರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ, ಎಲ್ಲ ಸರಿ. ಈಗ ಈ ಉಷ್ಣಾಂಶ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಚರ್ಮಕ್ಕೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ ಅದು? ಹೌದು. ಉಷ್ಣಾಂಶ ಜಾಸ್ತಿ ಆದಾಗ ಬೆವರು ಜಾಸ್ತಿ ಆಗ್ತದೆ. ಬೆವರು ಜಾಸ್ತಿ ಆದಾಗ ನಾನು ಹೇಳಿದಾಗೆ ಒಂದು ಫಂಗಲ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಕಂಡು ಬರ್ತದೆ. ಆಮೇಲೆ ಇತ್ತೀಚೆಗೆ ಬೆವರು ಗುಳ್ಳೆಗಳು ಅಂತ ಶುರು ಆಗ್ತದೆ. ಅದೇನಾಗುತ್ತೆ, ನಮ್ಮ ಬೆವರು ಗ್ರಂಥಿಗಳು ಬೆವರನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ತುಂಬಾ ಬೆವರು ಜಾಸ್ತಿ ಆದಾಗ ಮಧ್ಯದಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದಾಗ್ಲೇ ಆಗುವ ಸ್ಥಿತಿನ ಮಿಲೇರಿಯಾ ಅಂತೀವಿ, ಅಥವಾ ಬೆವರು
ಗುಳ್ಳೆಗಳು ಅಂತೀವಿ. ಅದೇನಾಗುತ್ತೆ ಮೈಯಲ್ಲೆಲ್ಲ ಒಂದು ಕೆಂಪು ಕೆಂಪು ಗುಳ್ಳೆಗಳಾಗಿ ಕಾಣಿಸ್ಕೊಳ್ತದೆ. ಇದು ಜಾಸ್ತಿ ನಮ್ಮ ಚೆಸ್ಟ್ ಅಥವಾ ಬೆನ್ನಿನಲ್ಲಿ ಕಾಣಿಸ್ಕೊಳ್ತದೆ. ಅವಾಗಲೇ ನಾವು ಕೇಳ್ತೀವಿ, ಹೇಗೆ ಸ್ನಾನ ಮಾಡ್ತೀರಾ ಈ ಬೇಸಿಗೆಗಾಲದಲ್ಲೂ ಅಂದಾಗ ಜನರುಗಳು, ಸರ್ ನಾವು ಬಿಸಿನೀರಲ್ಲೇ ಸ್ನಾನ ಮಾಡ್ತೀವಿ ಸರ್. ಇಲ್ಲ, ಬಿಸಿನೀರಲ್ಲಿ ಮಾಡಬೇಡಿ, ಸ್ವಲ್ಪ ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ರೆ ಇದು ಉತ್ತಮ ಆಗ್ತದೆ. ಆಮೇಲೆ ಅವ್ರು ಮಾಡಿದ ತಕ್ಷಣನೇ ಅದು ತುಂಬಾ ಜನರಿಗೆ ಗುಣವಾಗ್ಬಿಡ್ತದೆ. ಆಮೇಲೆ ಇನ್ನೊಂದು ಫಂಗಲ್ ಸೋಂಕುಗಳು ಇದೆಲ್ಲ ಉಷ್ಣಾಂಶ ಜಾಸ್ತಿ ಇರುವ ಜಾಗದಲ್ಲಿ ಜಾಸ್ತಿ ಆಗ್ತದೆ. ಮತ್ತೆ ಚಳಿಗಾಲ ಬಂದಾಗ ಉಷ್ಣಾಂಶ ಕಡಿಮೆ ಆದಾಗ ಬೇರೆ ಬೇರೆ ತರ ಕಾಯಿಲೆಗಳು ಬರ್ತದೆ. ಉಷ್ಣಾಂಶ ಕಡಿಮೆ ಆದಾಗ ಏನಾಗ್ತದೆ, ಬಾಡಿಯಲ್ಲಿ ನಮ್ಮ ಚರ್ಮ ಒಣಗಕ್ಕೆ ಶುರು ಆಗ್ತದೆ, ಎಣ್ಣೆ ಅಂಶ ಕಡಿಮೆ ಆಗ್ತದೆ. ಎಣ್ಣೆ ಅಂಶ ಕಡಿಮೆ ಆದಾಗ ಏನಾಗ್ತದೆ, ಮೈಯಲ್ಲಿ ತುರ್ಕೆಗಳು ಜಾಸ್ತಿ ಆಗ್ತದೆ, ಡ್ರೈನೆಸ್ ಆಗ್ಬಿಡ್ತದೆ. ಅದ್ರಲ್ಲಿ ಮತ್ತೆ ಈಗ ಒಬ್ಬೊಬ್ರಿಗೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಇರುತ್ತೆ, ಅದು ಸಣ್ಣ ಮಕ್ಕಳಿಂದನೇ ಇರುತ್ತೆ. ಅವರಿಗೆ ಚರ್ಮ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ, ಅದಕ್ಕೆ ರೆಗ್ಯುಲರ್ ಮಾಯಶ್ಚರೈಸೇಷನ್ ಅವೆಲ್ಲ ಬೇಕಾಗ್ತಾ ಇರುತ್ತೆ. ಈಗ ಚಳಿಗಾಲದಲ್ಲಿ ಏನಾಗ್ತದೆ, ನಮ್ಮ ಚರ್ಮ ಒಣವಾಗ್ಬಿಡುತ್ತೆ, ಮತ್ತೆ ಅವಾಗ ಏನಾಗ್ತದೆ, ಕಡಿತಗಳು ಶುರು ಆಗ್ತದೆ. ಇದನ್ನ ಎಕ್ಸಿಮಾ ಅಂತಾನೂ ಹೇಳ್ತೀವಿ. ಈ ಎಕ್ಸಿಮಾಗಳು ಉಲ್ಬಣವಾಗ್ತದೆ. ಇನ್ನೊಂದು ಸೋರಿಯಾಸಿಸ್ ಕಾಯಿಲೆ, ಉಷ್ಣಾಂಶ ಕಡಿಮೆ ಆದಾಗ ಸೋರಿಯಾಸಿಸ್ ಕಾಯಿಲೆ ಈ ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಇಂಥ ಹಲವಾರು ಈಗ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಗಳಂತೀವಿ, ಅಟೋಪಿಕ್ ಡರ್ಮಟೈಟಿಸ್ ಆಗಲಿ ಅಥವಾ ಏಸ್ಟಿಯಾಟೋಟಿಕ್ ಎಕ್ಸಿಮಾ ಅಂತೀವಿ. ಈಗ ಜಾಸ್ತಿ ಏನಾಗುತ್ತೆ, ಕಾಲ್ಗಳಲ್ಲಿ ಎಣ್ಣೆ ಅಂಶ ಇರಬೇಕು. ನಮ್ಮ ಕಾಲುಗಳಲ್ಲಿ ಉತ್ತಮ ಎಣ್ಣೆ ಅಂಶ ಇದ್ದಾಗ ಅದು ಕಡಿತ ಆಗ್ಲಿ ಏನು ಕಾಣಿಸ್ಕೊಳ್ಳಿಲ್ಲ. ವಯಸ್ಸಾಗ್ತಾ ಆಗ್ತಾ ಮತ್ತು ಈ ಚಳಿಗಾಲದಲ್ಲಿ ಎಣ್ಣೆ ಅಂಶ ಕಡಿಮೆ ಆದ ತಕ್ಷಣನೇ ಇಲ್ಲಿ ಕಾಲಲ್ಲಿ ಕಡಿತಗಳು ಶುರು ಆಗ್ತದೆ. ಅದು ಕಾಲಿನ ಮುಂಭಾಗದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಇದನ್ನ ಏಸ್ಟಿಯಾಟೋಟಿಕ್ ಎಕ್ಸಿಮಾ ಅಂತೀವಿ. ಅದಕ್ಕೆ ಉತ್ತಮ ಪರಿಹಾರ ಎಣ್ಣೆ ಅಂಶನ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ತಾರೆ ನಮ್ಮ ಜನಗಳು, ಕಡಿತ ಜಾಸ್ತಿ ಆಗ್ತಿದೆ ಅಂದಾಗ ಈ ಕಲ್ಲಲ್ಲಿ ತಿಕ್ಕುವುದು, ಅದು ಲೂಫಾಸದಲ್ಲಿ ತಿಕ್ಕುವುದು, ಏನೋ ನೊಚ್ಚಗಾಗತ್ತೆ, ಕಡಿತ ಕಡಿಮೆ ಆಗ್ತಾ ಇದೆ ಅಂತ ಖುಷಿ ಆಗ್ತಾ ಅದನ್ನ ಜಾಸ್ತಿ ಮಾಡ್ತಾರೆ. ಅದನ್ನ ಮಾಡಿ 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 ಚರ್ಮ ಇನ್ನೂ ಹಾಳಾಗಕ್ಕೆ ಶುರು ಆಗ್ತದೆ, ಎಣ್ಣೆ ಅಂಶ ಕಡಿಮೆ ಆಗ್ತದೆ, ಅದಿನ್ನೂ ರೋಗ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಇಂಥ ಮನೆ ಮದ್ದುಗಳನ್ನೆಲ್ಲ ಮಾಡ್ಕೋಬೇಡ್ದು. ತಕ್ಷಣ ಈ ಚಳಿಗಾಲದಲ್ಲಿ ಮೈಗೆಲ್ಲ ಮಾಯಶ್ಚರೈಸೇಷನ್ ಮಾಡ್ಕೊಳ್ಳೋದ್ರಿಂದ ದೇಹದ ಎಣ್ಣೆ ಅಂಶಗಳನ್ನೆಲ್ಲ ಚೆನ್ನಾಗಿ ಇಟ್ಕೋಬಹುದು. ಇನ್ನು ಅನೇಕ ವಿಷಯಗಳು, ಸಣ್ಣ ಸಣ್ಣ ವಿಷಯಗಳು, ಇದು ಜನಸಾಮಾನ್ಯರಿಗೆ ಆತಂಕ ಇರುತ್ತೆ ಅಥವಾ ಅವ್ರ ಮನಸ್ಸಲ್ಲಿ ಡೌಟ್ಸ್ ಇರುತ್ತೆ, ಸಂದೇಹಗಳಿರುತ್ತೆ. ಅದನ್ನೆಲ್ಲ ನಾನು ಕೇಳಬೇಕು ನಿಮಗೆ, ಆದರೆ ನಮ್ಮ ಸಮಯಾವಕಾಶ ಇಲ್ಲ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಮುಗಿಸೋದಕ್ಕೂ ಮೊದಲು ಸರ್, ಒಂದು ಈಗ ನಾವು ಎಲ್ಲ ಕಡೆಯಿಂದನೂ ಕೇಳ್ತಾ ಇದ್ದೀವಿ, ಈಗ ನಾವು ಬಳಸುವ ಮಾರ್ಕೆಟಲ್ಲಿ ಸಿಗುವಂತ ಅನೇಕ ಕ್ರೀಮ್ಗಳಿರ್ಬೋದು, ಲೋಷನ್ಗಳಿರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಅದೆಲ್ಲದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಸಣ್ಣ ಸಣ್ಣ ಕಾಯಿಲೆಗಳು ಅಷ್ಟೇ ಅಲ್ಲ, ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಅದಕ್ಕೆ? ಹೌದು, ಅದಕ್ಕೇನೆ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲಾ ಔಷಧಿಗಳು ಉತ್ತಮವಲ್ಲ. ಕೆಲವುಗಳು ರಿಸರ್ಚ್ಗಳಾಗ್ತಾ ಇದೆ, ಅದರಲ್ಲಿ ಒಂದೊಂದು ಕಾರ್ಸಿನೋಜನ್ಸ್ ಅನ್ನೋದು ಕಾಣ್ತಾ ಇದೆ. ಅದಕ್ಕೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಂಡು ಅದ ಕ್ರೀಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತ್ವಚೆಯನ್ನು ಚೆನ್ನಾಗಿ ಇಟ್ಕೊಬಹುದು. ಈಗ ಮೊನ್ನೆ ನೀವು ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ, ಈಗ ಸನ್ಸ್ಕ್ರೀನ್ ಬಳಸೋದ್ರಿಂದ ಅಥವಾ ಒಂದೊಂದು ಕಂಪನಿ ಪ್ರಾಡಕ್ಟ್ಸ್ ಅಲ್ಲಿ ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಇರ್ತದೆ ಅಂತ ಕೇಳ್ಪಟ್ಟಿದ್ದೀರಾ. ಹೌದು, ಅದರಲ್ಲಿ ಒಂದೊಂದು ಅಂಶ, ಎಲ್ಲ ಸನ್ಸ್ಕ್ರೀನ್ಸ್ಗಳು ನಿಮಗೆ ಕಾರ್ಸಿನೋಜೆನಿಕ್ ಅಲ್ಲ. ಸನ್ಸ್ಕ್ರೀನ್ಸ್ ಅಂದರೆ ಅದರಲ್ಲಿ ಹಲವಾರು ಮತ್ತೆ ಇಂಗ್ರೀಡಿಯೆಂಟ್ಸ್ಗಳಿರ್ತದೆ. ಅದರಲ್ಲಿ ಒಂದು ಅಂಶ ಇಲ್ಲಿವರೆಗೂ ಅದು ಕಾರ್ಸಿನೋಜೆನಿಕ್ ಅಂತ ಹೇಳಲ್ಪಟ್ಟಿದೆ. ಅದನ್ನು ಬಿಟ್ಟು ಬಟ್ ಸನ್ಸ್ಕ್ರೀನ್ ಬಳಸೋದು ಅತ್ಯವಶ್ಯಕ. ಹೌದು, ಮತ್ತೆ ಸನ್ಸ್ಕ್ರೀನ್ ಬಳಸೋದ್ರಿಂದ ಈ ವೈಟಮಿನ್ ಡಿ ಕೊರತೆ ಆಗ್ತಿದೆ ಅಂತ ಹೇಳ್ತಾರಲ್ಲ? ಇಲ್ಲ, ವೈಟಮಿನ್ ಡಿ ಕೊರತೆ ಸನ್ಸ್ಕ್ರೀನ್ ಬಳಸೋದ್ರಿಂದ ಆಗೋಲ್ಲ. ಬೇಕಾದ್ರೆ ವೈಟಮಿನ್ ಡಿ, ಯಾಕಂದ್ರೆ ಅದನ್ನ ಚರ್ಮದೊಳಗೆ ಅದನ್ನ ಹೀರಕ್ಕೆ ಬಿಡಲ್ವಂತೆ. ಇಲ್ಲ, ಇದು ತಪ್ಪು ಕಲ್ಪನೆ. ಮತ್ತೆ ವೈಟಮಿನ್ ಡಿ ನ ನಮ್ಮ ಆಹಾರಗಳಲ್ಲಿ ಜಾಸ್ತಿ ಮಾಡ್ಕೋಬಹುದು. ಹಾಗಾಗಿ ಸನ್ಸ್ಕ್ರೀನ್ ಅನ್ನೋದು ಅತ್ಯವಶ್ಯಕ. ಗಂಡಸರಾಗ್ಲಿ, ಹೆಂಗಸರಾಗ್ಲಿ, ಸಣ್ಣ ಮಕ್ಕಳಾಗ್ಲಿ ಈ ಸನ್ಸ್ಕ್ರೀನ್ ಅನ್ನೋದು ತುಂಬಾ ಅವಶ್ಯಕ. ತುಂಬಾ ಧನ್ಯವಾದಗಳು. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮಾತಾಡಿಸ್ತೀನಿ ನಾನು. ನಮಸ್ಕಾರ. ನಮಸ್ತೆ ಮೇಡಮ್. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಚರ್ಮದ ಆರೋಗ್ಯದ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಹುಲ್ HV ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ F ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ
ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.